ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸಾಮಾನ್ಯವಾಗಿ ಶಕ್ತಿ ಅಂದರೆ ನಮ್ಮ ಭಾವನೆಗೆ ಬರೋದು 25 kg ಅಕ್ಕಿ ಮೂಟೆ ಹೊತ್ತು ತೋರಿಸೋದು, ಇಲ್ಲದಿದ್ದರೆ ಇನ್ನೊಬ್ಬನಿಗೆ ಥಳಿಸಿ ಪ್ರದರ್ಶಿಸೋದು. ಅದನ್ನು ಮೀರಿ ಬೆಳೆದಿರೋದು ತಂತ್ರಜ್ಞಾನ. ಇಂಟರ್ನೆಟ್ ಅನ್ನೋದು ದೇವರಂತೆ ಕೆಲಸ ಮಾಡ್ತಿದೆ. ಅದನ್ನ ನಿಭಾಯಿಸೋ ತಂತ್ರಜ್ಞಾನವರೆಗೂ ಶಕ್ತಿ ಅನ್ನೋದು ವಿಧ ವಿಧವಾದ ಆಯಾಮಗಳಲ್ಲಿ ಪಸರಿಸಿಕೊಂಡು ಬಿಟ್ಟಿದೆ. ಆದರೆ ವಿಷಯ ಇರೋದು ಅದರಲ್ಲ. ನಮ್ಮೊಳಗಿರುವ ಅತೀಂದ್ರಿಯ ಶಕ್ತಿಯ ಅದ್ಭುತ ಪವಾಡಗಳು ತೆರೆದುಕೊಂಡ್ರೆ ಹೇಗಿರಬಹುದಲ್ವಾ? ನಮ್ಮ ಪುಣ್ಯಕ್ಕೆ ಈ ಭೂಮಿಯಲ್ಲಿ ಮಹಾನ್ ಅವತಾರ ಪುರುಷರು ಜನಿಸಿ ನಮ್ಮ ಪಾಪ ವಿಮುಕ್ತಿ ಮಾಡಿದ್ದಾರೆ. ಹಾಗಾಗಿ ಈ ವಿಡಿಯೋ ನೋಡೋ ಪ್ರತಿಯೊಬ್ಬರು ಕೂಡ ಪುಣ್ಯವಂತರೇ. ಯಾಕಂದ್ರೆ ಅವರ ಮಹಿಮೆಯನ್ನ ಕೇಳೋದೇ ಚಂದ, ಅವರ ಸದ್ಗುಣಗಳನ್ನ ಹಾಡೋದೇ ಚಂದ ಅಂತ. ಸಿದ್ಧಿಸೋ ಅತೀಂದ್ರಿಯ ಶಕ್ತಿಯ ರಹಸ್ಯಗಳು ಹೇಗಿರುತ್ತವೆ ಅನ್ನೋದನ್ನ ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಈ ಅತೀಂದ್ರಿಯ ರಹಸ್ಯದಲ್ಲಿ ಅನೇಕ ಪ್ರಜ್ಞಾಸ್ತರಗಳಿವೆ. ಇಂದ್ರಿಯಗಳ ಮೂಲಕ ಭೌತಿಕ ವಸ್ತುಗಳನ್ನು ನೋಡುವುದು ಒಂದು ಸ್ತರವಾದರೆ, ನಾವು ಚಿಂತಿಸುತ್ತಿರುವಾಗ ಅಥವಾ ಹಗಲುಗನಸು ಕಾಣುತ್ತಿರುವಾಗ ಮಾನಸಿಕ ಸ್ತರದಲ್ಲಿ ವಾಸಿಸೋದು ಮತ್ತೊಂದು ಸ್ತರ. ಆದರೆ ಒಂದು ಅಂಶ ಮಾತ್ರ ನಮಗೆ ತಿಳಿದಿದೆ ಅಷ್ಟೇ. ನಮ್ಮ ಮನಸ್ಸಿನ ಬಗ್ಗೆ ನಮಗೆ ತಿಳಿದಿರೋದು ಅತ್ಯಲ್ಪ. ಇನ್ನು ಈ ವಿಶ್ವದ ಮನಸ್ಸಿನ ಬಗ್ಗೆ ಅಂತೂ ಅರಿವಿರೋದು ತೀರಾ ಕಡಿಮೆ. ಆ ವಿಶ್ವ ಚೈತನ್ಯದಲ್ಲಿ ಎಂಥ ಶಕ್ತಿಯಡಗಿದೆ, ಎಂಥ ಅದ್ಭುತವಾದದ್ದು ಬೇಕಾದರೂ ಇಲ್ಲಿ ನಡೆಯಬಹುದು. ಅದ್ಯಾವುದು ನಮ್ಮ ಜ್ಞಾನಕ್ಕಿಲ್ಲ. ಹೇಗೆ ಭೌತಿಕವಾಗಿ ಶಕ್ತಿಗಳನ್ನು ಸಕ್ರಿಯಗೊಳಿಸಬಹುದು, ಹಾಗೆ ಪ್ರಾಣಶಕ್ತಿಯನ್ನು ನಿಗ್ರಹಿಸಿ ನಮ್ಮಿಷ್ಟ ಬಂದಂತೆ ಅದನ್ನು ಉಪಯೋಗಿಸಬಹುದು ಅನ್ನುತ್ತೆ ಯೋಗಶಾಸ್ತ್ರ. ಕೆಲವರಿಗೆ ಇಂಥ ಶಕ್ತಿಗಳು ಸ್ವಾಭಾವಿಕವಾಗಿ ಸಿದ್ಧಿಸಿರುತ್ತವೆ. ಪೋಲ್ಯಾಂಡಿನ ವಾರ್ಸಾದಲ್ಲಿ ಜನಿಸಿದ್ದ ಓರ್ವ ಮಹಿಳೆಗೆ ಎಲ್ಲ ವಸ್ತುಗಳ ಗೂಢ ಸ್ವರೂಪವನ್ನ ಅರಿಯಬಲ್ಲವಳಾಗಿದ್ಲು. ಕೆಟ್ಟು ಹೋಗಿದ್ದ ಯಂತ್ರದಲ್ಲುಂಟಾಗಿದ್ದ ದೋಷಗಳನ್ನ ಕಂಡುಹಿಡಿತಿದ್ಲು. ಹೀಗೆ ಚಮತ್ಕಾರವೆಂಬಂತೆ ಅಂಗೈಯಲ್ಲಿ ಗುಲಾಬಿ, ದ್ರಾಕ್ಷಿ ಮುಂತಾದ ವಸ್ತುಗಳನ್ನ ಕ್ಷಣ ಮಾತ್ರದಲ್ಲಿ ಸೃಷ್ಟಿಸುತ್ತಿದ್ದ ಓರ್ವ ಬಾಬಾರನ್ನ ಸ್ವಾಮಿ ವಿವೇಕಾನಂದರು ಹೈದರಾಬಾದಿನಲ್ಲಿ ಭೇಟಿಯಾಗಿದ್ರು. ಹೀಗೆ ಪ್ರತಿಯೊಬ್ಬನಲ್ಲೂ ಮಾನಸಿಕ ಶಕ್ತಿಗಳು ಅನ್ನೋದಿದೆ. ನಾವೆಲ್ಲರೂ ಆ ಶಕ್ತಿಯನ್ನ ಇಂದ್ರಿಯ ಭೋಗಗಳಿಗಾಗಿ ಮತ್ತು ಪ್ರಾಪಂಚಿಕ ಯಶಸ್ಸಿಗಾಗಿ ಉಪಯೋಗಿಸ್ತೀವಿ. ಆದರೆ ಆ ಪೋಲಾಗುವ ಶಕ್ತಿಯನ್ನೆಲ್ಲ ಸಂಗ್ರಹಿಸಿದ್ರೆ ನಮ್ಮೊಳಗೆ ಅದ್ಭುತ ಶಕ್ತಿಗಳು ಸಂಚಯವಾಗುತ್ತವೆ. ಆ ಶಕ್ತಿಯನ್ನ ಆಧ್ಯಾತ್ಮಿಕ ಮಾರ್ಗದಲ್ಲಿ ಹರಿಸಬೇಕು. ಇಲ್ಲದಿದ್ದರೆ ನಮ್ಮ ಪ್ರಾಣಶಕ್ತಿ ಬೇರೆ ದಿಕ್ಕಿನಲ್ಲಿ ಹರಿದರೆ ಸಾಸಿವೆ ಕಾಳಿನಷ್ಟು ಅತೀಂದ್ರಿಯ ಶಕ್ತಿಗಳಷ್ಟೇ ಕೈವಶವಾಗುತ್ತವೆ. ಆದರೆ ಅದು ಹೆಚ್ಚು ಕಾಲವಿರೋದಿಲ್ಲ. ಇದಕ್ಕೆ ಆಧ್ಯಾತ್ಮಿಕ ಹರಿವು ಶಾಶ್ವತ ಶಕ್ತಿಗಳನ್ನು ಸಿದ್ಧಿಸುತ್ತೆ. ಎಲ್ಲೋ ನಮಗರಿವಿಲ್ಲದಷ್ಟು ದೂರದಲ್ಲಿ ನಡೆಯುವುದನ್ನು ಕೇಳೋದು, ಇತರರ ಮನಸ್ಸನ್ನು ಅರಿಯುವುದು ಮುಂತಾದ ಶಕ್ತಿಗಳು ಸಿದ್ಧಿಸುತ್ತವೆ. ಇವೆಲ್ಲ ಪರಂಬ್ರಹ್ಮನಲ್ಲಿ ಪರಮ ಸತ್ಯವನ್ನ ಪಡೆಯುವ ಹಾದಿಯಲ್ಲಿರುವಾಗ ನಮ್ಮ ಆತ್ಮನನ್ನ ಕೈವಶ ಮಾಡಿಕೊಳ್ಳೋಕೆ ಅಡಚಣೆಗಳಂತೆ ಬರುತ್ತವೆ. ಆದರೆ ಆಗಲೂ ಕೂಡ ಈ ಶಕ್ತಿಗಳು ಧನ್ಯತೆಯನ್ನ, ಆನಂದ, ಸ್ವಾತಂತ್ರ್ಯಗಳನ್ನ ನೀಡುವುದರ ಬದಲು ನಮ್ಮ ಅಹಂಕಾರವನ್ನ ಇನ್ನೂ ವೃದ್ಧಿಸುತ್ತವೆ. ಭ್ರಷ್ಟ ರಾಜಕಾರಣಿಯನ್ನ ನೋಡಿದ್ದೇವೆ, ಆದರೆ ಓರ್ವ ಯೋಗ ಭ್ರಷ್ಟನಾದ ಮುನಿಯನ್ನ ಕಂಡಿಲ್ಲ. ಪರಮ ಜ್ಞಾನಿಗಳು ಈ ಶಕ್ತಿಗಳನ್ನ ನಿಕೃಷ್ಟವಾಗಿ ಕಾಣ್ತಾರೆ. ಒಂದು ವೇಳೆ ಈ ಶಕ್ತಿಯನ್ನ ಸಿದ್ಧಿಸಿಕೊಂಡಿದ್ರು ಪರಹಿತಕ್ಕಾಗಿ ಮಾತ್ರ ಸೂಕ್ಷ್ಮವಾಗಿ ಎಚ್ಚರಿಕೆಯಿಂದ ಉಪಯೋಗಿಸ್ತಾರೆ. ರಾಮಕೃಷ್ಣ ಪರಮಹಂಸರ ಶಿಷ್ಯರಾಗಿದ್ದ ಸ್ವಾಮಿ ಬ್ರಹ್ಮಾನಂದರು ಕೂಡ ಆಧ್ಯಾತ್ಮಿಕ ಶಕ್ತಿಯ ಆಗರವಾಗಿದ್ದವರು. ಅವರಿಗೆ ಅದ್ಭುತವಾದ ಅತೀಂದ್ರಿಯ ದೃಷ್ಟಿ ಇತ್ತು. ಒಂದು ದಿನ ಅವರು ಒಬ್ಬ ಯುವಕನಿಗೆ ಎಚ್ಚರಿಕೆಯನ್ನ ನೀಡ್ತಾರೆ. ಜಾಗೃತೆಯಿಂದಿರು, ನಿನ್ನ ಸುತ್ತ ದಟ್ಟವಾದ ಮೋಡ ಕವಿದಿದೆ. ನಿನಗೆ ಸುಮಾರು 40 ವರ್ಷವಾದಾಗ ಅದು ಅಭಿವ್ಯಕ್ತವಾಗುತ್ತೆ ಎಂದಿದ್ರು. ಹೀಗೆ ಅವರು ಹೇಳಿದ ಅದೇ ಸಮಯಕ್ಕೆ ಸರಿಯಾಗಿ ಆತನಿಗೆ ಹುಚ್ಚು ಹಿಡಿದು ತೀರಿ ಹೋಗ್ತಾನೆ. ಸ್ವಾಮಿ ಬ್ರಹ್ಮಾನಂದರಿಗೆ ತಮ್ಮ ಶಿಷ್ಯರ ಭೂತ ಭವಿಷ್ಯಗಳನ್ನು ನೋಡುವ ಸಾಮರ್ಥ್ಯವಿತ್ತು. 1917ರಲ್ಲಿ ಸ್ವಾಮಿ ಬ್ರಹ್ಮಾನಂದರ ಪರಮ ಶಿಷ್ಯರಾಗಿದ್ದ ಸ್ವಾಮಿ ಯತೀಶ್ವರಾನಂದರು ಕರುಳು ಬೇನೆಗೆ ತುತ್ತಾಗಿ ಬೆಂಗಳೂರಿನ ಆಸ್ಪತ್ರೆಗೆ ಸೇರಿರ್ತಾರೆ. ಒಂದು ದಿನ ಬೆಳಗ್ಗೆ ಆಸ್ಪತ್ರೆಯ ಸಿಬ್ಬಂದಿಗಳು ಓರ್ವ ಮುದುಕನನ್ನ ಕರೆತಂದು ಅವರ ಪಕ್ಕದ ಹಾಸಿಗೆಯಲ್ಲೇ ಮಲಗಿಸ್ತಾರೆ. ಸಂಜೆಯ ಹೊತ್ತಿಗೆ ಆ ಮುದುಕ ಸತ್ತು ಹೋದ. ನನಗೆ ಸಾವಿನ ಭಯವಿರಲಿಲ್ಲ, ಆದರೆ ಆ ತೀವ್ರ ವೇದನೆಯನ್ನು ಸಹಿಸಲಾಗ್ತಿರಲಿಲ್ಲ. ಆಗ ಸಾಯುವುದೊಂದೇ ಒಳ್ಳೆಯದೆಂದು ನನಗನಿಸ್ತು. ಈ ಯೋಚನೆ ನನ್ನಲ್ಲಿ ಬಲವಾದ ಕೂಡಲೇ ಸ್ವಾಮಿ ಬ್ರಹ್ಮಾನಂದರು ಕಾಣಿಸಿಕೊಂಡ್ರು. ಅವರು ಹೇಳ್ತಾರೆ, ನೀನೇಗೆ ಸಾಯ್ತೀಯ, ನೀನಿನ್ನು ಗುರು ರಾಮಕೃಷ್ಣರ ಕೆಲಸ ಮಾಡುವುದಿದೆ ಎಂದು ಇಷ್ಟು ಹೇಳಿ ಮಾಯವಾಗ್ತಾರೆ. ಆ ಅನುಭವ ನನ್ನ ಇಡೀ ಜೀವನವನ್ನು ಬದಲಾಯಿಸಿತು. ಶಾಂತಿ ಮತ್ತು ಶರಣಾಗತಿಯ ಭಾವ ನನ್ನ ಹೃದಯವನ್ನು ತುಂಬಿತು. ಕಾಯಿಲೆಗಳು ಗುಣಮುಖವಾದವು. ಸ್ವಾಮಿ ಬ್ರಹ್ಮಾನಂದರ ಅನೇಕ ಶಿಷ್ಯರಿಗೆ ಇಂತಹ ಅನುಭವಗಳಾಗಿವೆ.
ಅವರಲ್ಲಿ ಅದ್ಭುತ ಶಕ್ತಿಗಳಿದ್ವು, ಆದರೆ ಅವನ್ನ ವಿವೇಚನೆಯಿಂದ ಇತರರ ಒಳ್ಳೆಯದಕ್ಕಾಗಿ ಉಪಯೋಗಿಸ್ತಿದ್ರು ಎಂದು ಉಲ್ಲೇಖ ಮಾಡ್ತಾರೆ ಸ್ವಾಮಿ ಯತೀಶ್ವರ ಆನಂದರು. ಅನೇಕ ಬಗೆಯ ಅತೀಂದ್ರಿಯ ಶಕ್ತಿಗಳಿವೆ. ಶ್ರೀರಾಮಕೃಷ್ಣರಿಗೆ ಚಂದ್ರ ಮತ್ತು ಗಿರಿಜಾ ಎಂಬ ಇಬ್ಬರು ಯುವಕರ ಪರಿಚಯವಿತ್ತು. ಅವರು ಭೈರವಿ ಬ್ರಾಹ್ಮಣಿಯ ಶಿಷ್ಯರು. ಹೀಗೆ ಚಂದ್ರನ ಹತ್ತಿರ ಒಂದು ಅದ್ಭುತ ಶಕ್ತಿಯ ಚಡ್ಡಿತ್ತು. ಇದು ಇದ್ದಕ್ಕಿದ್ದಂತೆ ಕಣ್ಮರೆಯಾಗುವ ಶಕ್ತಿಯಾಗಿತ್ತು. ಆದರೆ ಆತನಿಗೆ ಇನ್ನೂ ಮನಃಶುದ್ಧಿಯಾಗಿರಲಿಲ್ಲ. ಕಳ್ಳನಂತೆ ಇನ್ನೊಬ್ಬರ ಮನೆಗಳಿಗೆ ಹೋಗೋದಕ್ಕೆ ಈ ಶಕ್ತಿಯನ್ನ ದುರುಪಯೋಗ ಮಾಡಿಕೊಂಡ. ಹಣ ಅಂತಸ್ತಿನ ಬಯಕೆಗಳಿಗೆ ದಾಸನಾಗಿ ತನಗಿದ್ದ ಅದ್ಭುತ ಶಕ್ತಿಯನ್ನು ಕಳೆದುಕೊಂಡ. ಹೀಗೆ ಮತ್ತೋರ್ವ ಶಿಷ್ಯ ಗಿರಿಜನಿಗೆ ಇನ್ನೊಂದು ಶಕ್ತಿ ಇತ್ತು. ಆಗ ಗೌಗತ್ತಲು ಶ್ರೀರಾಮಕೃಷ್ಣರಿಗೆ ಶಂಭು ಮಲ್ಲಿಕನ ಮನೆಯಿಂದ ದಕ್ಷಿಣೇಶ್ವರಕ್ಕೆ ಬರುವಾಗ ದಾರಿಯೇ ಕಾಣಿಸದಾಯಿತು. ಅವರೊಡನಿದ್ದ ಗಿರಿಜನು ದಾರಿಯ ಮಧ್ಯೆ ನಿಂತು ತನ್ನ ಬೆನ್ನನ್ನು ತಿರುಗಿಸಿದ. ಆಗ ಅವನ ಬೆನ್ನಿನಿಂದ ಪ್ರಕಾಶಮಾನವಾದ ಬೆಳಕು ಹೊರಬಂದು ಕಾಳಿ ಮಂದಿರದ ಮಹಾದ್ವಾರದವರೆಗೂ ದಾರಿಯನ್ನು ಬೆಳಗಿಸಿತು. ಯೋಗೀಶ್ವರರಾದ ಶ್ರೀರಾಮಕೃಷ್ಣರು ಅಲ್ಪವಾದ ಯೌಗಿಕ ಶಕ್ತಿಗಳನ್ನು ಎಂದೂ ಪ್ರದರ್ಶಿಸಲಿಲ್ಲ. ನಂತರ ಚಂದ್ರ ಮತ್ತು ಗಿರಿಜಾ ಇಬ್ಬರ ಯೌಗಿಕ ಶಕ್ತಿಗಳನ್ನು ತಾವೇ ಸ್ವೀಕರಿಸಿ ಅವರಿಬ್ಬರ ಮನಸ್ಸು ಭಗವಂತನ ಸಾಕ್ಷಾತ್ಕಾರದ ಕಡೆಗೆ ತಿರುಗುವಂತೆ ಮಾಡ್ತಾರೆ. ಹೀಗೆ ಕ್ರಮಬದ್ಧವಾಗಿ ನಿಷ್ಠೆಯಿಂದ ಸಾಧನೆಯಲ್ಲಿ ಮುಂದುವರಿಯುವ ಎಲ್ಲ ಸಾಧಕರಿಗೂ ಅತೀಂದ್ರಿಯ ಅನುಭವಗಳಾಗ್ತವೆ. ಗಂಟೆಯ ಧ್ವನಿ ಕೇಳಬಹುದು, ಅಥವಾ ಅನಾಹತ ಶಬ್ದ ಕೇಳಬಹುದು, ರಹಸ್ಯಮಯ ಅಂತರ್ಜ್ಯೋತಿ ಕಾಣಬಹುದು. ಇವೆಲ್ಲ ನೀವು ಸರಿಯಾದ ದಾರಿಯಲ್ಲಿ ಹೋಗುತ್ತಿದ್ದೀರಾ ಎಂಬುದನ್ನು ಸೂಚಿಸುತ್ತೆ. ಇದೊಂದೇ ಅವುಗಳ ಪ್ರಯೋಜನ ಅಷ್ಟೇ. ಇನ್ನು ಕೆಲವರಿಗೆ ಭೂತ ಪ್ರೇತಾದಿಗಳಲ್ಲಿ ಆಸಕ್ತಿ ಜಾಸ್ತಿ. ಓರ್ವ ಸ್ಥಿರನಾದ ಆಧ್ಯಾತ್ಮಿಕ ಸಾಧಕನಿಗೆ ಇವುಗಳಿಂದ ಯಾವ ಪ್ರಯೋಜನವೂ ಇಲ್ಲ. ಇಂಥವುಗಳಿಂದ ಆದಷ್ಟು ದೂರವಿರ್ತಾನೆ. ಮನುಷ್ಯನಿಗೆ ಕುತೂಹಲ ಅವನ ಸ್ವಭಾವದಲ್ಲೇ ಇದೆ. ಮನುಷ್ಯ ಇಂತಹ ಅತೀಂದ್ರಿಯ ವಿಷಯಗಳಲ್ಲಿ ತನ್ನ ಎಷ್ಟೋ ಮನಃಶಕ್ತಿಯನ್ನ ವ್ಯಯ ಮಾಡ್ತಾನೆ. ನಮ್ಮ ದೇಶದಲ್ಲಿ ಒಬ್ಬ ಮನುಷ್ಯನಿಗೆ ಭೂತ ಹಿಡಿದ್ರೆ ಅವನನ್ನ ಕೂಡಲೇ ದೇವಸ್ಥಾನಕ್ಕೋ ಅಥವಾ ಮಂತ್ರವಾದಿಯ ಹತ್ತಿರವೋ ಕರೆದುಕೊಂಡು ಹೋಗಿ ಅವನ ಭೂತ ಬಿಡಿಸ್ತಾರೆ. ಅದೇ ಪಾಶ್ಚಾತ್ಯರಿಗೆ ಹಣ ಮಾಡುವ ದಂಧೆ ಇದು. ಭೂತ ಅನ್ನೋದು ಮಾಧ್ಯಮ ಸತ್ಯವಿರಬಹುದು, ಆದರೆ ಇಂತಹ ವಸ್ತುಗಳೊಡನೆ ಆಟವಾಡುವುದು ಸಮಯ ಹಾಳು ಎನ್ನುತ್ತಾರೆ ಶ್ರೀರಾಮಕೃಷ್ಣ ಪರಮಹಂಸರು. ರಾಮಕೃಷ್ಣ ಪರಮಹಂಸರಿಗೆ ನಿರಂಜನ ಎಂಬ ಶಿಷ್ಯನಿದ್ದ. ಅವನು ಗುರುಗಳಲ್ಲಿಗೆ ಬರುವುದಕ್ಕೆ ಮುಂಚೆ ಭೂತ ಪ್ರೇತಗಳ ಆರಾಧಕರ ಒಂದು ಗುಂಪಿಗೆ ಸೇರಿದವನಾಗಿದ್ದ. ಶ್ರೀರಾಮಕೃಷ್ಣರಿಗೆ ಈ ವಿಷಯ ತಿಳಿದ ಕೂಡಲೇ ಆ ಚಾಳಿಯನ್ನ ನಿಲ್ಲಿಸಲು ಹೇಳ್ತಾರೆ. ನೀನು ಭೂತ ಪ್ರೇತಗಳನ್ನೇ ಚಿಂತಿಸ್ತಿದ್ರೆ ಭೂತ ಪ್ರೇತವೇ ಆಗ್ತೀಯಾ, ದೇವರನ್ನ ಚಿಂತಿಸಿದ್ರೆ ದೇವರಾಗ್ತೀಯಾ ಎಂದು ಬೋಧನೆ ಮಾಡ್ತಾರೆ. ಶ್ರೀರಾಮಕೃಷ್ಣರ ಜೀವನದಲ್ಲಿ ಅವರು ಎಷ್ಟೋ ಬಗೆಯ ಭೂತಗಳನ್ನು ಸಂಧಿಸಿದ ಘಟನೆಗಳನ್ನು ಹಲವರು ಕೇಳಿರ್ತೀರ. ಒಮ್ಮೆ ತೋತಾಪುರಿ ಸ್ವಾಮಿಗಳು ದಕ್ಷಿಣೇಶ್ವರದಲ್ಲಿ ಒಂದು ಭೂತವನ್ನು ನೋಡ್ತಾರೆ. ದಕ್ಷಿಣೇಶ್ವರದ ಕಾಳಿ ಮಂದಿರದಲ್ಲಿ ಒಬ್ಬ ಭೈರವನಿದ್ದ. ಅವನು ಬೇರೆಯವರಿಗೆ ಕಾಣಿಸ್ತಿರ್ಲಿಲ್ಲ. ಒಂದು ದಿನ ತೋತಾಪುರಿ ಸ್ವಾಮಿಗಳು ಪಂಚವಟಿಯಲ್ಲಿ ಧ್ಯಾನ ಮಾಡ್ತಿದ್ರು. ಮರದ ಕೊಂಬೆಯಿಂದ ಎತ್ತರದ ಮಬ್ಬು ಆಕೃತಿಯಂತೆ ಕೆಳಗಿಳಿದು ಬರುವುದನ್ನು ಕಂಡ ತೋತಾಪುರಿ ಸ್ವಾಮಿಗಳು ಸ್ವಲ್ಪವೂ ವಿಚಲಿತವಾಗಲಿಲ್ಲ. ಆ ರಹಸ್ಯ ಆಗುಂತಕನನ್ನ ಕುರಿತು ಹೇಳ್ತಾರೆ. ಬಹಳ ಒಳ್ಳೆಯದು, ನಾವಿಬ್ಬರೂ ಒಂದೇ. ನಾನು ಒಂದು ಬಗೆಯ ಬ್ರಹ್ಮನ ಅಭಿವ್ಯಕ್ತಿ, ನೀನು ಇನ್ನೊಂದು ಬಗೆ. ಬಾ ಕುಳಿತುಕೋ, ಧ್ಯಾನ ಮಾಡೋಣ ಎನ್ನುತ್ತಾರೆ. ಆಗ ಆ ಭೈರವ ಗಹಗಹಿಸಿ ನಕ್ಕು ಮಾಯವಾದನಂತೆ. ಸ್ನೇಹಿತರೆ, ನೈಜ ಆಧ್ಯಾತ್ಮಿಕ ಅನುಭವವನ್ನು ಅದರ ಫಲದ ಮೂಲಕ ನಿರ್ಣಯಿಸಬೇಕು. ದರ್ಶನಗಳು ಮತ್ತು ಇತರೆ ಆಧ್ಯಾತ್ಮಿಕ ಅನುಭವಗಳು ವ್ಯಕ್ತಿ ಚಾರಿತ್ರ್ಯವನ್ನು ಸಂಪೂರ್ಣವಾಗಿ ಬದಲಾಯಿಸುವಂತಿರಬೇಕು. ಒಬ್ಬ ಸಾಧಕನನ್ನ ಶಕ್ತಿಯುತನನ್ನಾಗಿಯೂ ಪರಿಶುದ್ಧನನ್ನಾಗಿಯೂ ಇತರರ ಬಗ್ಗೆ ಉದಾರ ಮನೋಭಾವವುಳ್ಳವನನ್ನಾಗಿಯೂ ಮಾಡಬೇಕು. ಅವು ಅವನಲ್ಲಿ ಹೊಸ ಭರವಸೆಯನ್ನು ಉಂಟು ಮಾಡಿ ಅವನ ಕೃತಿಯಲ್ಲಿ ಪ್ರತಿಬಿಂಬಿಸಬೇಕು. ಒಮ್ಮೆ ಆ ಶಕ್ತಿಗಳೇನಾದರೂ ನಮ್ಮ ವಶವಾದರೆ ಅದ್ಭುತವೇ ಅಲ್ವಾ? ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.